ಇವಾಗ ಆಫ್ಟರ್ ಎಫೆಕ್ಟ್ಸ್ನ ಓಪನ್ ಮಾಡೋಣ. ನಾನು ಯೂಸ್ ಮಾಡ್ತಾ ಇರೋಂಥದ್ದು ಅಡೋಬಿ ಆಫ್ಟರ್ ಎಫೆಕ್ಟ್ಸ್ 2021 ವರ್ಷನ್. ಇನ್ ಕೇಸ್ ನಿಮ್ಮ ಹತ್ರ ಹಳೆ ವರ್ಷನ್ ಇದ್ದರೂ ದಟ್ಸ್ ಓಕೆ, ಆಲ್ಮೋಸ್ಟ್ ಸೇಮ್ ಟೆಕ್ನಿಕ್ಸೇ ಅಪ್ಲೈ ಆಗುತ್ತೆ. ಫಸ್ಟ್ ಹೋಮ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಆ್ಯಂಡ್ ಓಪನ್ ಪ್ರಾಜೆಕ್ಟ್ ಅಂತ 2 ಆಪ್ಷನ್ಗಳನ್ನ ತೋರಿಸ್ತಾ ಇದೆ. ನೀವು ಪ್ರೀಮಿಯರ್ ಪ್ರೋನ ಯೂಸ್ ಮಾಡಿದರೆ ಗೊತ್ತಿರುತ್ತೆ, ಸೇಮ್ ಪ್ಯಾನಲ್ಲೇ ನಮಗೆ ತೋರಿಸುತ್ತೆ. ಅಂದರೆ ನ್ಯೂ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ನೀವು ಹೊಸದಾಗಿ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ನ್ಯೂ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಬೋದು. ಆ್ಯಂಡ್ ನೀವು ಆಲ್ರೆಡಿ ಮಾಡಿರೋಂಥ ಪ್ರಾಜೆಕ್ಟ್ನ ಓಪನ್ ಮಾಡಬೇಕು, ಅದರಲ್ಲಿ ಏನೋ ಕರೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಓಪನ್ ಪ್ರಾಜೆಕ್ಟ್ ಕ್ಲಿಕ್ ಮಾಡ್ಬೋದು. ನಾನು ಇಲ್ಲಿ ನ್ಯೂ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ತೀನಿ. ಸಾಫ್ಟ್ವೇರ್ ಓಪನ್ ಆಗಿದ ತಕ್ಷಣ ನಮ್ಮ ಪ್ರಾಜೆಕ್ಟ್ ಫೈಲ್ನ ನಾವು ಒಂದು ಕಡೆ ಸೇವ್ ಮಾಡಿಬಿಡೋಣ. ನಾನು ಮ್ಯಾಕ್ OSನ ಯೂಸ್ ಮಾಡ್ತಾ ಇರೋದ್ರಿಂದ ಕಮಾಂಡ್ ಅನ್ನೋ ಆಪ್ಷನ್ ಬಟನ್ ಈ ಮ್ಯಾಕ್ OSಲ್ಲಿ ಇರುತ್ತೆ. ಇನ್ ಕೇಸ್ ನೀವು ವಿಂಡೋಸ್ನ ಯೂಸ್ ಮಾಡ್ತಾ ಇದ್ರೆ ಡೋಂಟ್ ವರಿ, Ctrl+Sನ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಾಜೆಕ್ಟ್ ಸೇವ್ ಆಗುತ್ತೆ. ಸೊ ಸೇವ್ ಆಗಿದ ತಕ್ಷಣ ಒಂದು ಪಾಪಪ್ ಬಂದಿದೆ, ಸೇವ್ ಆ್ಯಸ್ ಅಂತ. ಯಾವ ಹೆಸರಲ್ಲಿ ನೀವು ಈ ಪ್ರಾಜೆಕ್ಟ್ನ ಸೇವ್ ಮಾಡಬೇಕು ಅಂತ. ನಾನು ಕನ್ನಡ ಟ್ಯುಟೋರಿಯಲ್ AE ಅಂತ ಸೇವ್ ಮಾಡ್ತೀನಿ. ಸೊ ನಿಮ್ಮ ಲೊಕೇಶನ್ ಎಲ್ಲಿದೆ ಅದನ್ನು ಮೆನ್ಷನ್ ಮಾಡಿಬಿಟ್ಟು ಜಸ್ಟ್ ಸೇವ್ನ ಕ್ಲಿಕ್ ಮಾಡಿ. ಸೊ ಇವಾಗ ನಾವೇನು ಮಾಡಿಲ್ಲ ವರ್ಕಿನ್ನ, ಬಟ್ ನಮ್ಮ ಪ್ರಾಜೆಕ್ಟ್ ಫೈಲ್ ಒಂದು ಕಡೆ ಸೇವ್ ಆಗಿದೆ. ಇನ್ ಕೇಸ್ ನೀವು ಪ್ರೀಮಿಯರ್ ಪ್ರೋನ ಯೂಸ್ ಮಾಡಿದರೆ ಆಲ್ಮೋಸ್ಟ್ ಸಿಮಿಲರ್ ಆಗೇ ಇರುತ್ತೆ ಆಫ್ಟರ್ ಎಫೆಕ್ಟ್ಸ್ ಇಂಟರ್ಫೇಸ್ ಕೂಡ. ಇದೆಲ್ಲನೂ ಪ್ಯಾನಲ್ ಬೇಸ್ ಸಾಫ್ಟ್ವೇರ್. ಪ್ರೀಮಿಯರ್ ಪ್ರೋ ಕೂಡ ಅಷ್ಟೇ ಪ್ಯಾನಲ್ ಬೇಸ್ ಸಾಫ್ಟ್ವೇರ್. ಅಂದರೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬ್ಲೂ ಕಲರ್ ಲೈನ್ ಏನು ಕಾಣಿಸ್ತಾ ಇದೆ, ಇದಿಷ್ಟು ಬಾಕ್ಸು ಒಂದು ಪ್ಯಾನಲ್ಲು, ಆ್ಯಂಡ್ ಇದೊಂದು ಪ್ಯಾನಲ್ಲು, ಇದು ಕಂಪೋಸಿಟಿಂಗ್ ಪ್ಯಾನಲ್ಲು. ಸೊ ಎಲ್ಲದಕ್ಕೂ ಇದೊಂದು ಬ್ಲೂ ಕಲರ್ ಬಾರ್ಡರ್ ಬಂದಿದೆಯಲ್ಲ, ಇದಿಷ್ಟು ಆ ಒಂದು ಬಾಕ್ಸ್ ಏನಿದೆ ಅದೆಲ್ಲ ಸಿಂಗಲ್ ಪ್ಯಾನಲ್ಗಳು. ಇದೆಲ್ಲ ಪ್ಯಾನಲ್ ಸೇರಿದ್ರೆ ಈ ಒಂದು ಸಾಫ್ಟ್ವೇರ್ ಅಂತ ನಾವು ತಿಳ್ಕೊಬೋದು. ಸೊ ಇದೊಂದು ಪ್ಯಾನಲ್ಲು, ಇಲ್ಲೊಂದು ಟೈಮ್ ಲೈನ್ ಪ್ಯಾನಲ್ ಅಂತೀವಿ ಇದನ್ನು. ಸೊ ಫಸ್ಟು ಈ ಎಲ್ಲ ಪ್ಯಾನಲ್ಗಳನ್ನ ಒಂದು ಓವರ್ವ್ಯೂ, ಒಂದು ಓವರಾಲ್ ಏನೇನು ಪ್ಯಾನಲಲ್ಲಿ ಏನೇನು ಕೆಲಸ ಮಾಡ್ಬೋದು ಅಂತ ನಿಮಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ ನಂತರ ಈಚ್ ಆ್ಯಂಡ್ ಎವ್ರಿ ಪ್ಯಾನಲಲ್ಲಿ ಒಂದೊಂದು ಎಕ್ಸಾಂಪಲ್ಸ್ನ ತೊಗೊಂಡು ನಾನು ಅದು ಸ್ಪೆಸಿಫಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟು ನೀವೇನು ನೋಡಬೇಕು ಅಂದರೆ ಯಾವ ವರ್ಕ್ ಸ್ಪೇಸಲ್ಲಿ ನಿಮ್ಮ ಪ್ರಾಜೆಕ್ಟ್ ಓಪನ್ ಆಗಿದೆ ಅಂತ. ಅದನ್ನು ನೋಡಬೇಕಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಡಿಫಾಲ್ಟ್ ಅಂತ ಇದೆ. ಈ ಒಂದು ವರ್ಕ್ ಸ್ಪೇಸ್ ಅಂತ ಹೇಳಿದ್ರೆ ಈ ಪ್ಯಾನಲ್ನ ಇನ್ ಕೇಸ್ ನೀವು ಡ್ಯುಯಲ್ ಮಾನಿಟ್ರಲ್ಲಿ ಯೂಸ್ ಮಾಡ್ತಾ ಇರ್ಬೋದು, ಅಥವಾ 3 ಮಾನಿಟ್ರ್ ಯೂಸ್ ಮಾಡ್ತಾ ಇರ್ಬೋದು, ಅಥವಾ ಸಣ್ಣ ಪುಟ್ಟ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತಾ ಇರ್ಬೋದು. ಸೊ ಎಲ್ಲದರದ್ದು ಸ್ಕ್ರೀನ್ ಬೇರೆ ಇರುತ್ತಲ್ವಾ, ಸ್ಕ್ರೀನ್ ಸೈಜು. ಅದಕ್ಕೋಸ್ಕರ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಮ್ಮ ಪ್ಯಾನಲ್ಸ್ಗಳನ್ನ ನಾವು ಅಲೈನ್ ಮಾಡ್ಕೊಬೋದು ಈ ಸಾಫ್ಟ್ವೇರಲ್ಲಿ. ಇಲ್ಲಿ ನನಗೆ ಹೆಂಗೆ ಬೇಕೋ ಹಂಗೆ ಪ್ಯಾನಲ್ಸ್ನ ಅಲೈನ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನನಗೆ ನನ್ನ ಸ್ಕ್ರೀನಲ್ಲಿ ಏನು ಕಾಣಿಸ್ತಾ ಇದೆ, ಇನ್ ಕೇಸ್ ನಿಮ್ಗೆ ಆ ಥರ ಕಾಣಿಸ್ದೇನೂ ಇರ್ಬೋದು. ಸೊ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಡಿಫಾಲ್ಟ್ ಅಂತೇನಿದೆ ಇದನ್ನು ಕ್ಲಿಕ್ ಮಾಡಬೇಕು. ಅದು ಬ್ಲೂ ಕಲರಲ್ಲಿ ಹೈಲೈಟ್ ಆಗಿರಬೇಕು. ಸೊ ನಾವು ಯೂಸ್ ಮಾಡ್ತಾ ಇರೋದು ಡಿಫಾಲ್ಟ್ ವರ್ಕ್ ಸ್ಪೇಸಲ್ಲಿ, ಅಂದರೆ ಆಫ್ಟರ್ ಎಫೆಕ್ಟ್ಸಲ್ಲೇ ಕೊಟ್ಟಿರ್ತಾರೆ ಈ ಡಿಫಾಲ್ಟ್ ವರ್ಕ್ ಸ್ಪೇಸು. ಈ ಒಂದು ಡಿಫಾಲ್ಟ್ ವರ್ಕ್ ಸ್ಪೇಸ್ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಇನ್ ಕೇಸ್ ಇಲ್ಲಿ ಸ್ಟ್ಯಾಂಡರ್ಡ್ ಅಂತಿದೆ, ಸ್ಟ್ಯಾಂಡರ್ಡ್ ಒಂಥರ ವರ್ಕ್ ಸ್ಪೇಸು. ಲರ್ನ್ ಅಂತಿದೆ, ಇದೊಂದು ವರ್ಕ್ ಸ್ಪೇಸು. ಲೈಬ್ರರಿ ಅಂತಿದೆ, ಇದೊಂದು ವರ್ಕ್ ಸ್ಪೇಸು. ಇಲ್ಲೊಂದು ಆ್ಯರೋ ಏನಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಹಲವಾರು ವರ್ಕ್ ಸ್ಪೇಸ್ಗಳಿದೆ ನೋಡಿ. ಎಫೆಕ್ಟ್ಸ್ ಅಂತಿದೆ, ಮಿನಿಮಲ್ ಅಂತಿದೆ, ಪೇಂಟ್ ಅಂತಿದೆ, ಟೆಕ್ಸ್ಟ್ ಅಂತಿದೆ, ಮೋಷನ್ ಟ್ರ್ಯಾಕಿಂಗ್ ಅಂತಿದೆ. ಇದೆಲ್ಲನೂ ಆಫ್ಟರ್ ಎಫೆಕ್ಟ್ಸಲ್ಲಿ ಇನ್ಬಿಲ್ಟ್ ಬರುವಂಥ ಒಂದಷ್ಟು ವರ್ಕ್ ಸ್ಪೇಸ್ಗಳು. ಇನ್ ಕೇಸ್ ಬೇರೆ ವರ್ಕ್ ಸ್ಪೇಸಲ್ಲಿ ಇದ್ದರೆ ನಿಮ್ಮ ಸಾಫ್ಟ್ವೇರು, ನೀವು ಅದನ್ನು ಡಿಫಾಲ್ಟ್ ವರ್ಕ್ ಸ್ಪೇಸ್ಗೆ ಕ್ಲಿಕ್ ಮಾಡಿಬಿಡಿ. ಈ ಒಂದು ಡಿಫಾಲ್ಟ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿಬಿಟ್ರೆ ಇವಾಗ ಡಿಫಾಲ್ಟ್ ವರ್ಕ್ ಸ್ಪೇಸ್ ನಮಗೆ ಕಾಣಿಸ್ತಾ ಇದೆ. ಫಸ್ಟು ಇದನ್ನು ಮಾಡ್ಕೊಂಬಿಡಿ, ಸೊ ದಟ್ ಈ ಒಂದು ಕೋರ್ಸ್ನ ನೀವು ಫಾಲೋ ಮಾಡ್ಬೋದು. ಸೊ ಫಸ್ಟ್ ಬಂದು ಇದು ಪ್ರಾಜೆಕ್ಟ್ ಪ್ಯಾನಲ್ ಅಂತ ಹೇಳ್ತೀವಿ. ಈ ಪ್ರಾಜೆಕ್ಟ್ ಪ್ಯಾನಲಲ್ಲಿ ನಮಗೆ ಬೇಕಾಗಿರೋಂಥ ವಿಡಿಯೋ, ಆಡಿಯೋ ಫೈಲ್ ಅಥವಾ ಗ್ರಾಫಿಕ್ ಕಂಟೆಂಟ್ ಏನೇ ವಿಷಯನ ನೀವು ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಅದಷ್ಟು ಫಸ್ಟು ನೀವು ಇಲ್ಲಿ ಪ್ರಾಜೆಕ್ಟ್ ಪ್ಯಾನಲಲ್ಲಿ ಇಂಪೋರ್ಟ್ ಮಾಡ್ಕೊಬೇಕು. ಇಂಪೋರ್ಟ್ ಆಗುವಂಥ ಒಂದು ಜಾಗ ಏನಿದೆ ಅದನ್ನು ಪ್ರಾಜೆಕ್ಟ್ ಪ್ಯಾನಲ್ ಅಂತ ಹೇಳ್ತೀವಿ. ಫಸ್ಟ್ ಇಲ್ಲಿ ಇಂಪೋರ್ಟ್ ಮಾಡ್ಕೊಬೇಕು. ಆ್ಯಂಡ್ ಹೊಸ ಕಾಂಪೋಸಿಷನ್ನ ನೀವು ಓಪನ್ ಮಾಡಬೇಕಂದ್ರೆ ಈ ಒಂದು ಪ್ರಾಜೆಕ್ಟ್ ಪ್ಯಾನಲಲ್ಲಿ ನಾವು ಓಪನ್ ಮಾಡ್ಬೋದು. ಫಸ್ಟು ಒಂದು ಹೊಸ ಕಾಂಪೋಸಿಷನ್ನ ಓಪನ್ ಮಾಡೋಣ. ಏನಿದು ಕಾಂಪೋಸಿಷನ್ ಅಂತ ಹೇಳಿದ್ರೆ, ಕಾಂಪೋಸಿಷನ್ ಅಂದರೆ ಒಂದು ಖಾಲಿ ಒಂದು ಕ್ಯಾನ್ವಾಸ್ ಅಂತ ಹೇಳ್ಬೋದು, ಒಂದು ಜಾಗ ಅಂತ ಹೇಳ್ಬೋದು. ಇಷ್ಟಿಷ್ಟು ಡೈಮೆನ್ಷನಲ್ಲಿ ಒಂದು ಜಾಗನ ನಾವು ಕ್ರಿಯೇಟ್ ಮಾಡ್ಕೊಬೇಕು ಅಂತ ಹೇಳ್ಬೋದು. ಇನ್ ಕೇಸ್ ನೀವು ಪ್ರೀಮಿಯರ್ ಪ್ರೋನ ಯೂಸ್ ಮಾಡಿದರೆ ಅಲ್ಲಿ ಸೀಕ್ವೆನ್ಸ್ ಅಂತ ಹೇಳ್ತೀವ. ಪ್ರೀಮಿಯರ್ ಪ್ರೋ ಸಾಫ್ಟ್ವೇರಲ್ಲಿ ಸೀಕ್ವೆನ್ಸ್ ಅಂದರೆ ಅದೊಂದು ಕ್ಯಾನ್ವಾಸ್ ಅದು. ಸೊ ಇಲ್ಲಿ ಸೀಕ್ವೆನ್ಸ್ ಅಂತ ಹೇಳಲ್ಲ ನಾವು, ಇಲ್ಲಿ ಕಾಂಪೋಸಿಷನ್ ಅಂತ ಹೇಳ್ತೀವಿ. ಸೊ ಹೊಸ ಕಾಂಪೋಸಿಷನ್ನ ನಾವು 2 ರೀತಿ ಕ್ರಿಯೇಟ್ ಮಾಡ್ಬೋದು. ಒಂದು, ಇಲ್ಲಿ ಕಾಂಪೋಸಿಷನ್ ಅಂತ ಬರ್ತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ಕಾಂಪೋಸಿಷನ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಹೊಸ ಕಾಂಪೋಸಿಷನ್ ಸೆಟ್ಟಿಂಗ್ಸು ನಮ್ಗೆ ಓಪನ್ ಆಗಿದೆ. ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ಇನ್ನೊಂದು ರೀತಿ ಹೆಂಗೆ ನೀವು ಕಾಂಪೋಸಿಷನ್ನ ಓಪನ್ ಮಾಡ್ಬೋದು ಅಂದರೆ, ಈ ಒಂದು ಪ್ರಾಜೆಕ್ಟ್ ಪ್ಯಾನಲಲ್ಲಿ ಇಲ್ಲೊಂದು ಐಕಾನ್ ಇದೆಯಲ್ಲ, ಇದು ಕಾಂಪೋಸಿಷನ್ ಐಕಾನ್.
ಈ ಒಂದು ಐಕಾನ್ನ ಕ್ಲಿಕ್ ಮಾಡಿ ನೋಡ್ಬೋದು ಇಲ್ಲಿ ಕಾಂಪೋಸಿಷನ್ ಸೆಟ್ಟಿಂಗ್ಸ್ ಪ್ಯಾನಲ್ ಓಪನ್ ಆಗಿದೆ. ಇಲ್ಲಿ ನಾವು ಹೇಳಬೇಕು ಕಾಂಪೋಸಿಷನ್ ಹೆಸರೇನು, ಡೈಮೆನ್ಷನ್ಸ್ ಏನು. ಇಲ್ಲಿ ಫಸ್ಟ್ ಒನ್ ಕಾಂಪೋಸಿಷನ್ ನೇಮ್ ಅಂತ ಇದೆ. ಇಲ್ಲಿ ಕಾಂಪೋಸಿಷನ್ಗೆ ಪ್ರತಿಯೊಂದಕ್ಕೂ ಒಂದೊಂದು ಸ್ಪೆಸಿಫಿಕ್ ನೇಮ್ನ ನಾವು ಕೊಡ್ಬೋದು. ಸೊ ಇಲ್ಲಿ ನೇಮ್ ಏನು ಕೊಡ್ಬೋದು ಅಂದರೆ ನಾನಿಲ್ಲಿ ಆಫ್ಟರ್ ಎಫೆಕ್ಟ್ಸ್ ಕನ್ನಡ ಟ್ಯುಟೋರಿಯಲ್ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ನಿಮ್ಮ ಪ್ರಾಜೆಕ್ಟಿಗೆ ತಕ್ಕಂತೆ ನೀವು ರೀನೇಮ್ನ ಮಾಡ್ಕೊಬೋದು. ನೆಕ್ಸ್ಟ್ ಅದ್ರ ಕೆಳಗೆ ಬಂದರೆ ಇಲ್ಲಿ ಪ್ರೀಸೆಟ್ಸ್ ಅಂತಿದೆ. ಪ್ರೀಸೆಟ್ಸ್ ಅಂತ ಹೇಳಿದ್ರೆ ಆಲ್ರೆಡಿ ಅಡೋಬಿ ಕಂಪ್ನಿಯವರೇ ಒಂದಷ್ಟು ಪ್ರೀಸೆಟ್ಸ್ನ ಕೊಟ್ಟಿರ್ತಾರೆ. ಅಂದರೆ ಇದು 4K ಆಗಿರ್ಬೋದು, 2K ಆಗಿರ್ಬೋದು, ಅಥವಾ 720p ಆಗಿರ್ಬೋದು, ಆ್ಯಂಡ್ ಫ್ರೇಮ್ ರೇಟ್ ಕೂಡ ಇರುತ್ತೆ. ಸೊ ಯಾವ ಫ್ರೇಮ್ ರೇಟಲ್ಲಿ ಶೂಟ್ ಆಗಿರುತ್ತೆ, ಯಾವ ಫ್ರೇಮ್ ರೇಟಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡಬೇಕು ಫೈನಲ್ ವಿಡಿಯೋನ, ಅದಕ್ಕೆ ತಕ್ಕಂತೆ ನೀವಿಲ್ಲಿ ಒಂದು ಪ್ರೀಸೆಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಆ್ಯಂಡ್ ಇಲ್ಲಿ ಕೆಳಗೆ ಬಂದರೆ UHD ಅಂತಿದೆ, ಅಲ್ಟ್ರಾ HD ಅಂತ. ಅಲ್ಟ್ರಾ HD 4K 25 ಫ್ರೇಮ್, 29.97 ಫ್ರೇಮ್, 976 ಫ್ರೇಮ್, ಈ ಥರ ಪ್ರತಿಯೊಂದು 4K ಆಗಿರಲಿ 2K ಆಗಿರಲಿ ಎಲ್ಲದಕ್ಕೂ ಒಂದೊಂದು ಪ್ರೀಸೆಟ್ಸ್ಗಳಿದೆ. ಈ ಒಂದು ಪ್ರೀಸೆಟ್ಸ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಈ ಒಂದು ಸೆಟ್ಟಿಂಗ್ಸ್ ಮುಖಾಂತರ ನೀವು ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಆ್ಯಡ್ ಏಜೆನ್ಸಿ ಆಗಿರಲಿ ಅಥವಾ ನೀವೇನು ಯಾರ ಹತ್ರ ಒಪ್ಕೊಂಡಿದ್ದೀರೋ ಅವರು ಸ್ಪೆಸಿಫಿಕ್ಕಾಗಿ ಹೇಳಿದಾಗ ಮಾತ್ರ ನೀವು ಇಲ್ಲಿ ಪ್ರೀಸೆಟ್ಸ್ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ NTSC ಅಂತಿದೆ. NTSC ಅಂತ ಹೇಳಿದ್ರೆ ನ್ಯಾಷನಲ್ ಟೆಲಿವಿಷನ್ ಸ್ಟ್ಯಾಂಡರ್ಡ್ಸ್ ಕಮಿಟಿ ಅಂತ. ಸ್ಪೆಸಿಫಿಕ್ ಟೆಲಿವಿಷನ್ಗೆ ಯಾವುದನ್ನ ಒಂದು ವಿಡಿಯೋನ ನೀವು ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಈ ಒಂದು ಫಾರ್ಮೇಟಲ್ಲೇ ನೀವು ಮಾಡಿಕೊಡ್ಬೇಕು. ಇನ್ ಕೇಸ್ ನಿಮಗೇನು ಗೊತ್ತಿಲ್ಲ, ರ್ಯಾಂಡಮಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಕಸ್ಟಮ್ನ ಕ್ಲಿಕ್ ಮಾಡಿಬಿಡಿ. ಕಸ್ಟಮ್ನ ಕ್ಲಿಕ್ ಮಾಡಿದ್ರೆ ನಮ್ಮ ಹಿಡಿತದಲ್ಲಿ ಇರುತ್ತೆ ಇವಾಗ ಪ್ರೀಸೆಟು. ನಾವು ಯಾವುದನ್ನು ಸೆಲೆಕ್ಟ್ ಮಾಡಿಲ್ಲ, ಇಲ್ಲಿ ನಮಗೆ ಬೇಕಾಗಿರೋವಂಥ ಪ್ರೀಸೆಟ್ ನಾವೇ ಕ್ರಿಯೇಟ್ ಮಾಡ್ಕೊಬೋದು. ಇಲ್ಲಿ ವಿಡ್ತ್ ಆ್ಯಂಡ್ ಹೈಟ್ ಅಂತ ಏನಿದೆ ಅದನ್ನು ಕೇಳ್ತಾ ಇದೆ ನಮಗೆ. ನನ್ನ ವಿಡ್ತ್ ಆ್ಯಂಡ್ ಹೈಟು 1920x1080 ಅಂತ ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೇ ನೀವು ಟೈಪ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಇದು 4K ಬೇಕಂದರೆ ನೀವು ರೆಸಲ್ಯೂಷನ್ನ ಇಲ್ಲಿ ಚೇಂಜ್ ಮಾಡ್ಕೊಬೋದು. ಸದ್ಯಕ್ಕೆ ನಾನು ಯಾವ ಫಾರ್ಮ್ಯಾಟಲ್ಲಿ ಯೂಸ್ ಮಾಡ್ತೀನೋ ಅದನ್ನೇ ನೀವು ಫಾಲೋ ಮಾಡ್ಕೊಂಡು ಹೋಗಿ. ನೆಕ್ಸ್ಟು ಪಿಕ್ಸೆಲ್ ಆಸ್ಪೆಕ್ಟ್ ರೇಷಿಯೋ ಬಂದು ಸ್ಕ್ವೇರ್ ಪಿಕ್ಸೆಲ್ನ ಸೆಲೆಕ್ಟ್ ಮಾಡಿರಿ. ಸೊ ದಟ್ ನಮಗೆ 16:9 ಆಸ್ಪೆಕ್ಟ್ ರೇಷಿಯೋಲಿ ಒಂದು ಕಾಂಪೋಸಿಷನ್ ಓಪನ್ ಆಗುತ್ತೆ. ನೆಕ್ಸ್ಟು ಫ್ರೇಮ್ ರೇಟ್ 24 ಅಂತಲೇ ಇಟ್ಕೊಳ್ಳಿ. ಅಂದರೆ 1 ಸೆಕೆಂಡ್ಗೆ ಎಷ್ಟು ಫ್ರೇಮ್ಸ್ ಇರಬೇಕು ನೀವು ಮಾಡ್ತಾ ಇರೋಂಥ ವಿಡಿಯೋ ಅಂತ ಕೇಳ್ತಾ ಇದೆ. ಯೂಶ್ವಲಿ 24 ಇಟ್ಕೊತೀನಿ ನಾನು. ಇನ್ ಕೇಸ್ ಜಾಸ್ತಿ ಫ್ರೇಮ್ಸ್ ಇದ್ದರೆ 50 ಅಂತ ಇಟ್ಕೊಬೋದು. ಈ ಒಂದು ಪ್ರಾಜೆಕ್ಟ್ನಲ್ಲಿ ನಾನು 24ನ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟು ರೆಸಲ್ಯೂಷನ್ ಫುಲ್ ಇರಲಿ ರೆಸಲ್ಯೂಷನ್. ಆ್ಯಂಡ್ ಇಲ್ಲಿ ಸ್ಟಾರ್ಟ್ ಟೈಮ್ ಆ್ಯಂಡ್ ಡ್ಯೂರೇಷನ್ ಅಂತ ಕೇಳ್ತಾ ಇದೆ. ಡ್ಯೂರೇಷನ್ ಬಂದು ನೀವು ಸ್ಟಾರ್ಟ್ ಟೈಮ್ 0000ನೇ ಇರಲಿ. ಅಂದರೆ ಯಾವ ಒಂದು ಟೈಮಲ್ಲಿ ವಿಡಿಯೋ ಸ್ಟಾರ್ಟ್ ಆಗಬೇಕು ಅಂತ, ಕಾಂಪೋಸಿಷನ್ ಸ್ಟಾರ್ಟ್ ಆಗಬೇಕು ಅಂತ ಇಲ್ಲಿ ಫುಲ್ಲು 0ನೇ ಇರಲಿ. ಇಲ್ಲಿ ಡ್ಯೂರೇಷನ್ ಅಂತ ಏನಿದೆ ಅದನ್ನು ನೀವು ಇಲ್ಲಿ ಜಾಸ್ತಿ ಕಮ್ಮಿ ಮಾಡ್ಕೊಬೋದು. ರೈಟ್ ನಾವು ಇವಾಗ 22 ಸೆಕೆಂಡ್ಸಲ್ಲಿ ಕಾಂಪೋಸಿಷನ್ ಇದೆ. ಇದನ್ನು ನೀವು ಒಂದು 10 ಸೆಕೆಂಡ್ಸ್ ಮಾಡ್ಬೋದು. ಅಂದರೆ ಇಲ್ಲಿ ಬಂದು ಇಲ್ಲಿ 10 ಅಂತ ಟೈಪ್ ಮಾಡಿ ಇದನ್ನು 0 ಮಾಡಿಬಿಟ್ರೆ 10 ಸೆಕೆಂಡ್ಸಲ್ಲಿ ಓಪನ್ ಆಗುತ್ತೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಕಲರ್ ಬ್ಲ್ಯಾಕಲ್ಲೇ ಇರಲಿ. ಆಲ್ವೇಸ್ ನಾನು ಬ್ಲ್ಯಾಕಲ್ಲೇ ಬಿಡ್ತೀನಿ. ಒನ್ಸ್ ನಾನು ಎಡಿಟ್ ಮಾಡ್ತಾ ಹೋದಾಗಲೇ ನಿಮ್ಗೆ ಇದೆಲ್ಲ ಸೆನ್ಸ್ ಆಗ್ತಾ ಹೋಗುತ್ತೆ. ಸೊ ಫಸ್ಟು ನಾನೇನು ಮಾಡ್ತೀನೋ ಅದನ್ನೇ ನೀವು ಮಾಡಿ. ನೆಕ್ಸ್ಟ್ ಅಡ್ವಾನ್ಸ್ ಅಂತಿದೆ. ಇದು ಮತ್ತು ಇದನ್ನು ಸದ್ಯಕ್ಕೆ ಬಿಟ್ಬಿಡೋಣ. ನೆಕ್ಸ್ಟು ಕ್ಲಿಕ್ ಓಕೆ. ಇವಾಗ ಓಕೆ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಪ್ರಾಜೆಕ್ಟ್ ಪ್ಯಾನಲಲ್ಲಿ ನಾವೇನು ರೀನೇಮ್ ಮಾಡಿದ್ವಲ್ಲ AE ಕನ್ನಡ ಟ್ಯುಟೋರಿಯಲ್ ಅಂತ ಆ ಒಂದು ಫೈಲ್ ಇಲ್ಲಿ ಕ್ರಿಯೇಟ್ ಆಗಿದೆ. ಇದನ್ನು ನಾವು ಕಾಂಪೋಸಿಷನ್ ಅಂತ ಹೇಳ್ತೀವಿ. ಪ್ರೀಮಿಯರ್ ಪ್ರೋ ಯೂಸ್ ಮಾಡಿದರೆ ಅಲ್ಲಿ ಸೀಕ್ವೆನ್ಸ್ಗಳು ಅಂತ ಹೇಳ್ತೀವಿ, ಇಲ್ಲಿ ಕಾಂಪೋಸಿಷನ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ ಒಂದು ಕಾಂಪೋಸಿಷನ್ ನಮಗೆ ಕಾಣಿಸ್ತಾ ಇದೆ. ಇವಾಗ ನಾವು ಸಕ್ಸಸ್ಫುಲಿ ಒಂದು ಹೊಸ ಕಾಂಪೋಸಿಷನ್ನ ಓಪನ್ ಮಾಡಿದ್ದೀವಿ. ಫಸ್ಟ್ ನೀವು ಈ ಪ್ರಾಜೆಕ್ಟ್ನ ಸೇವ್ ಮಾಡಿಬಿಡಬೇಕು. ಸೇವ್ ಆಗಿದೆ ಆಲ್ರೆಡಿ, ಬಟ್ ನಾನು ಯಾವಾಗ ಕ್ರ್ಯಾಶ್ ಆಗುತ್ತೆ ಯಾವಾಗ ಎರರ್ ಬರುತ್ತೆ ಹೇಳೋಕ್ಕಾಗಲ್ಲ. ಆ್ಯಂಡ್ ನನಗೆ ಇವಾಗ ಕಮ್ಮಿ ಬರೋದು ಎರರ್ಗಳು. ಇನ್ ಕೇಸ್ ನಿಮಗೆ ಬರ್ಬೋದು, ಅದಕ್ಕೆ ಅವಾಗವಾಗ ಸೇವ್ ಮಾಡ್ತಾಯಿರಿ. ನಿಮ್ಮ ಕೀಬೋರ್ಡಲ್ಲಿ Ctrl+S ಕ್ಲಿಕ್ ಮಾಡಿದ್ರೆ ಈ ಒಂದು ಪ್ರಾಜೆಕ್ಟ್ ಸೇವ್ ಆಗುತ್ತೆ. ಇನ್ ಕೇಸ್ ಮ್ಯಾಕ್ ಯೂಸ್ ಮಾಡ್ತಾ ಇದ್ರೆ Command+S ಕ್ಲಿಕ್ ಮಾಡಿ ನಿಮ್ಮ ಪ್ರಾಜೆಕ್ಟ್ ಸೇವ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಮಗೆ ಟೈಮ್ಲೈನ್ ಪ್ಯಾನಲ್ಲು ಎನೇಬಲ್ ಆಗಿದೆ. ಇಷ್ಟೊಂದು ಡಿಸೇಬಲ್ ಆಗಿತ್ತು, ಇವಾಗ ನಮಗೆ ಕಾಣಿಸ್ತಾ ಇದೆ ಟೈಮ್ಲೈನ್ ಪ್ಯಾನಲ್ಲು. ಇಲ್ಲಿ ಒಂದು ಬ್ಲೂ ಕಲರ್ ಒಂದು ಕಡ್ಡಿ ಥರ ಇದೆಯಲ್ಲ, ಇದನ್ನು ನಾವು ಕರೆಂಟ್ ಟೈಮ್ ಇಂಡಿಕೇಟರ್ CTI ಅಂತ ಹೇಳ್ತೀವಿ, ಕರೆಂಟ್ ಟೈಮ್ ಇಂಡಿಕೇಟರ್ ಅಂತ. ಇದನ್ನ ಇಟ್ಕೊಂಡು ನೀವು ಎಲ್ಲಿ ಪ್ಲೇಸ್ ಮಾಡ್ತೀರೋ ಆ ಒಂದು ಫ್ರೇಮ್ ನಿಮಗೆ ಕಾಣಿಸುತ್ತೆ. ಆ್ಯಂಡ್ ಈ ಒಂದು ಟೈಮ್ಲೈನ್ ಡ್ಯೂರೇಷನ್ನ ಇಲ್ಲಿ ನೋಡ್ಬೋದು ನೀವು. ಈ ಕರೆಂಟ್ ಟೈಮ್ ಇಂಡಿಕೇಟರ್ CTI ಏನಿದೆ ಅದನ್ನು ಮೂವ್ ಮಾಡಿದ್ರೆ ಅದು ಕೂಡ ಮೂವ್ ಆಗುತ್ತೆ, ನಂಬರ್ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದರೆ ನಾವು ಓಪನ್ ಮಾಡಿದ್ದು 10 ಸೆಕೆಂಡ್ಸ್ಗೆ ನಮ್ಮ ಕಾಂಪೋಸಿಷನ್ ಓಪನ್ ಆಗಿದೆ.
ಪ್ರೀಮಿಯರ್ ಪ್ರೋ ಥರ ಅವರ್ಗಟ್ಟಲೆ ಎಂಡ್ಲೆಸ್ ಆಗಿ ಓಪನ್ ಮಾಡೋಕ್ಕಾಗಲ್ಲ. ಸ್ಪೆಸಿಫಿಕ್ ಆಗಿ 10 ಸೆಕೆಂಡ್, 20 ಸೆಕೆಂಡ್, 1 ಮಿನಿಟ್ ಈ ಥರ ನಾವು ಕಂಪೋಸಿಷನ್ ಓಪನ್ ಮಾಡ್ಕೊಬೋದು. ನಾನು ಹೇಳ್ದಂಗೆ 10 ಸೆಕೆಂಡ್ಸ್ಗೆ ಈ ಒಂದು ಕಂಪೋಸಿಷನ್ ಓಪನ್ ಆಗಿದೆ. ಇಲ್ಲಿ ಫಸ್ಟ್ ನಂಬರ್ ಏನಿದೆ 00 ಅಂತ ಏನಿದೆ, ಇದು ಫ್ರೇಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಸೆಕೆಂಡ್ಸ್. ಈ 10 ಅಂತ ಏನಿದೆ 10 ಸೆಕೆಂಡ್ಸ್ ಅಂತ ಹೇಳ್ಬೋದು. ಅದ್ರ ಹಿಂದೆ ಬರೋವಂಥದ್ದು ಮಿನಿಟ್ಸು, ಅದ್ರ ಹಿಂದೆ ಇರೋದು ಅವರು. ಅಂದರೆ ಇಂಟೆನ್ಷನಲ್ಲಿ ನಾನು ಒಂದು ಕಾಂಪೋಸಿಷನ್ ಟೈಮ್ ಲೈನ್ನ ಜಾಸ್ತಿ ಮಾಡ್ತೀನಿ ನೋಡಿ. ಸೊ ಜಾಸ್ತಿ ಮಾಡಬೇಕಂದ್ರೆ ಇಲ್ಲಿ ಟೈಮ್ ಲೈನಲ್ಲಿ ಬಂದ್ಬಿಟ್ಟು ನೀವು ರೈಟ್ ಕ್ಲಿಕ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು ಕಾಂಪೋಸಿಷನ್ ಸೆಟ್ಟಿಂಗ್ಸ್ ಅಂತ ಏನಿದೆ ಇದು ಕಾಣುತ್ತೆ ನಮಗೆ. ಇದನ್ನು ಕ್ಲಿಕ್ ಮಾಡಿ ಆವಾಗಲೇ ನಾವು ಮಾಡಿದ್ವಲ್ಲ ಈ ಕನ್ನಡ ಟ್ಯುಟೋರಿಯಲ್ ಅಂತ ಅದೇ ಸೆಟ್ಟಿಂಗ್ಸ್ ಇರುತ್ತೆ. ಇಲ್ಲಿ ನೀವು ಚೇಂಜ್ ಮಾಡ್ಬೋದು. ಇನ್ ಕೇಸ್ ನಾನಿದು 1 ಅವರ್ ಮಾಡ್ತೀನಿ ಅಂದ್ಕೊಳ್ಳಿ. 1 ಅವರ್ 11 ಸೆಕೆಂಡ್ಸ್ ಆ್ಯಂಡ್ 20 ಫ್ರೇಮ್ಸ್ ಅಂತ ಮಾಡ್ತೀನಿ ಅಂದ್ಕೊಳ್ಳಿ. ನಿಮಗೆ ಬೇಕಂತ ನಾನು ಜಾಸ್ತಿ ನಂಬರ್ನ ಹಾಕಿದ್ದೀನಿ ಇಲ್ಲಿ. ಇದನ್ನು ಹೆಂಗೆ ಓದಬೇಕು ಅಂತ ಹೇಳಿದ್ರೆ ನೀವು ಆವಾಗ 1 ಅವರ್ 01 ಮಿನಿಟ್ 20 ಅಂತಿರೋದು ಸೆಕೆಂಡ್ಸು, ಅದಾದಮೇಲೆ ಬರೋದು 13 ಫ್ರೇಮ್. ಅಂದರೆ 1 ಸೆಕೆಂಡಿಗೆ 24 ಫ್ರೇಮ್ಸ್ ಇರುತ್ತೆ. ಅದರಲ್ಲಿ 13th ಫ್ರೇಮ್ ಇದು ಅಂತ ಅರ್ಥ. ಸೊ ಈ ರೀತಿ ನೀವು ಈ ಒಂದು ಟೈಮ್ನ ಓದ್ಬೋದು. ಫಸ್ಟ್ ಅವರ್ ಬರುತ್ತೆ, ಅದಾದಮೇಲೆ ಮಿನಿಟ್ಸ್ ಬರುತ್ತೆ, ಅದಾದಮೇಲೆ ಸೆಕೆಂಡ್ಸ್ ಬರುತ್ತೆ, ಅದಾದಮೇಲೆ ಫ್ರೇಮ್ಸ್ ಬರುತ್ತೆ. ಈ ಒಂದು ಪ್ರಾಜೆಕ್ಟಲ್ಲಿ 1 ಅವರ್ ಕಾಂಪೋಸಿಷನ್ ಬೇಡ. ರೈಟ್ ಕ್ಲಿಕ್ ಮಾಡಿ ಕಾಂಪೋಸಿಷನ್ ಸೆಟ್ಟಿಂಗ್ಸ್ನ ಹೋಗ್ಬಿಟ್ಟು ಇಲ್ಲಿ 00 ಮಾಡಿಬಿಟ್ಟು ಜಸ್ಟ್ ನಾನು ನಿಮಗೆ ತೋರಿಸಿದ್ದಷ್ಟೇ 10 ಸೆಕೆಂಡ್ಸ್ಗೆ ನಾವು ಓಪನ್ ಮಾಡೋಣ. 10 ಸೆಕೆಂಡ್ಸ್ಗೆ ಇವಾಗ ಒಂದು ಕಾಂಪೋಸಿಷನ್ ಓಪನ್ ಆಗುತ್ತೆ. ಎಸ್, ಈ ರೀತಿ ನೀವು ಓದ್ಬೋದು. ನೆಕ್ಸ್ಟ್ ಅದ್ರ ಮೇಲಿರೋದು ಕನ್ನಡ ಟ್ಯುಟೋರಿಯಲ್ ಅಂತ ನಾವು ಸೀಕ್ವೆನ್ಸ್ ಮಾಡಿರೋ ಅಂಥ ನೇಮು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದಾದಮೇಲೆ ಇಲ್ಲಿ ಮೇಲ್ಗಡೆ ನೋಡ್ಬೋದು, ಇಲ್ಲಿ ಇದನ್ನು ಟೂಲ್ ಬಾರ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಬೇಕಾಗಿರೋವಂಥ ಟೂಲ್ಸ್ ಏನಿದೆ ಆ ಒಂದು ಸ್ಪೆಸಿಫಿಕ್ ಟೂಲ್ಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಪ್ರಾಜೆಕ್ಟಿಗೆ ತಕ್ಕಂತೆ ನಾವು ಯೂಸ್ ಮಾಡ್ಕೊಬೋದು. ಫಸ್ಟು ಇದು ಹೋಮ್ ಬಟನ್ ಅಂತ ಹೇಳ್ತೀವಿ. ಇದನ್ನು ಕ್ಲಿಕ್ ಮಾಡಿದ್ರೆ ಬಟ್ ಈ ಒಂದು ಮ್ಯಾಕ್ಬುಕ್ಕಲ್ಲಿ ಇದೇ ನಾನು ಫಸ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ತಿರೋದು. ಸೊ ನನ್ನ ಹತ್ರ ಯಾವುದೇ ಒಂದು ಪ್ರಾಜೆಕ್ಟ್ ಫೈಲು ಇಲ್ಲ ನನ್ನ ಹತ್ರ, ಅದಕ್ಕೆ ನನಗೇನು ತೋರಿಸ್ತಾ ಇಲ್ಲ. ಇದನ್ನು ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಬರೋದು ಇದು ಆ್ಯರೋ ಮಾರ್ಕ್ ಇದೆಯಲ್ಲ, ಇದನ್ನು ಸೆಲೆಕ್ಷನ್ ಟೂಲ್ ಅಂತ ಹೇಳ್ತೀವಿ. ಬೈ ದ ವೇ ನೀವು ನಾನು ಹೇಳ್ದಂಗೆ ಯಾವುದೇ ಒಂದು ಟೂಲ್ ಬಾರ್ ಮೇಲೆ ಹೋದ್ರೂ ಅದ್ರದ್ದು ನೇಮ್ ಏನಿದೆ ಅದು ನಿಮಗೆ ಅಲ್ಲೇ ತೋರಿಸುತ್ತೆ. ಪೆನ್ ಟೂಲ್, ಟೆಕ್ಸ್ಟ್ ಟೂಲ್ ಅಂತ. ನೆಕ್ಸ್ಟ್ ಬಂದು ಹ್ಯಾಂಡ್ ಟೂಲ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ ನೀವು ಇದು ಸೆಲೆಕ್ಟ್ ಮಾಡಿದ್ರೆ ನೀವು ಕಾಂಪೋಸಿಷನ್ನ ಮೂವ್ ಮಾಡ್ಬೋದು, ಓವರಾಲ್ ಮೂವ್ ಮಾಡ್ಬೋದು. ಆ್ಯಸ್ ನಿಮ್ಮ ಕಾಂಪೋಸಿಷನ್ ಜಾಸ್ತಿ ಆಗ್ತಾ ಹೋಗುತ್ತಂಗೆ ಈ ಹ್ಯಾಂಡ್ ಟೂಲ್ ಯೂಸ್ ಆಗುತ್ತೆ. ರೈಟ್ ನಾವು ಇವಾಗ ನಮ್ಗೆ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಇದು ಝೂಮ್ ಟೂಲ್ ಅಂತ ಹೇಳ್ತೀವಿ. ಕಾಂಪೋಸಿಷನ್ನ ನೀವು ಝೂಮ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಟೂಲ್ನ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಝೂಮ್ ಔಟ್ ಮಾಡಬೇಕು ಅಂದರೆ ನೀವು ಆಲ್ಟನ್ನ ಕ್ಲಿಕ್ ಮಾಡಿದ್ರೆ ಝೂಮ್ ಔಟ್ ಆಗ್ತಾಯಿದೆ. ನನ್ನ ಮ್ಯಾಕಲ್ಲಿ ನಾನು ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. ಇನ್ ಕೇಸ್ ವಿಂಡೋಸ್ ಯೂಸ್ ಮಾಡ್ತಾಯಿದ್ರೆ ನೀವು ಆಲ್ಟ್ನ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಕ್ಲಿಕ್ ಮಾಡಿದ್ರೆ ಝೂಮ್ ಔಟ್ ಆ್ಯಂಡ್ ಝೂಮ್ ಇನ್ ಆಗುತ್ತೆ. ನೆಕ್ಸ್ಟು 3 ಐಕಾನ್ ಇದೆ ನನಗೆ. ಇದು ಇನ್ ಕೇಸ್ ನೀವು 3D ಕ್ಯಾಮ್ರಾನ ಎನೇಬಲ್ ಮಾಡಿಕೊಂಡ್ರೆ ಮಾತ್ರ ನೀವು ಯೂಸ್ ಮಾಡೋಕ್ಕಾಗೋದು, ಇಲ್ಲ ಅಂದರೆ ಅದು ಹೈಲೈಟ್ ಆಗೋಲ್ಲ. ಸದ್ಯಕ್ಕೆ ಇವಾಗ ಬಿಡೋಣ, ನೆಕ್ಸ್ಟ್ ಫರ್ದರ್ ನಾನು ಹೇಳ್ತೀನಿ ಅದು ಏನು ಅಂತ. ನೆಕ್ಸ್ಟ್ ಇದು ರೊಟೇಷನ್ ಟೂಲ್. ಇನ್ ಕೇಸ್ ನೀವು ಒಂದು ಆಬ್ಜೆಕ್ಟ್ನ ರೊಟೇಟ್ ಮಾಡಬೇಕಂದ್ರೆ ಈ ಒಂದು ಟೂಲ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟು ಇದನ್ನು ಪ್ಯಾನ್ ಬಿಹೈಂಡ್ ಟೂಲ್ ಅಂತ ಹೇಳ್ತೀವಿ, ಅಥವಾ ಮೇಜರ್ಲಿ ಆ್ಯಂಕರ್ ಪಾಯಿಂಟ್ ಅಂತ ಹೇಳ್ತೀವಿ. ಆ್ಯಂಕರ್ ಪಾಯಿಂಟ್ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಆಬ್ಜೆಕ್ಟ್ ಅಂತ ತೊಗೊಳ್ಳಿ, ಅದಕ್ಕೆ ಒಂದು ಸೆಂಟರ್ ಪಾಯಿಂಟ್ ಅಥವಾ ಒಂದು ಪಾಯಿಂಟ್ ಅಂತ ಇರುತ್ತೆ. ಆ ಒಂದು ಪಾಯಿಂಟ್ಗೆ ನಾವು ಆ್ಯಂಕರ್ ಪಾಯಿಂಟ್ ಅಂತ ಹೇಳ್ತೀವಿ. ಇದನ್ನು ಕೂಡ ಫರ್ದರ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಅಂತ. ನೆಕ್ಸ್ಟ್ ಇದು ಮಾಸ್ಕ್. ಇನ್ ಕೇಸ್ ನೀವು ಮಾಸ್ಕ್ನ ಮಾಡಬೇಕಂದ್ರೆ ಈ ಒಂದು ಟೂಲ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಅದಾದ ನಂತರ ಪೆನ್ ಟೂಲ್ ಇದೆ. ಈ ಪೆನ್ ಟೂಲಲ್ಲಿ ನೀವು ಇನ್ ಕೇಸ್ ಮ್ಯಾನ್ಯುಯಲಿ ಮಾಸ್ಕ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಪೆನ್ ಟೂಲ್ ಮುಖಾಂತರ ನಾವು ಮಾಸ್ಕ್ನ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟು ಅಂತಿದೆ, ಟೆಕ್ಸ್ಟ್ ಟೂಲ್ ಅಂತ. ಆಬ್ವಿಯಸ್ಲಿ ನೀವು ಟೆಕ್ಸ್ಟನ್ನು ಹಾಕ್ಬೇಕಂದ್ರೆ ಈ ಒಂದು ಟೂಲ್ನ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇದು ಬ್ರಷ್ ಟೂಲ್ ಅಂತ ಹೇಳ್ತೀವಿ ಇದನ್ನು. ಈ ಒಂದು ಬ್ರಷ್ ಟೂಲಲ್ಲಿ ನೀವು ಆಫ್ಕೋರ್ಸ್ ಪೇಂಟ್ ಮಾಡ್ಬೋದು. ಡಿಫ್ರೆಂಟ್ ಬ್ರಷ್ ಸೈಜಸ್ ಸಿಗುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರಷ್ಗಳನ್ನ ನೀವು ಇಂಪೋರ್ಟ್ ಕೂಡ ಮಾಡ್ಕೊಬೋದು. ಅದನ್ನು ಇಂಪೋರ್ಟ್ ಮಾಡಿಕೊಂಡು ನೀವು ಆ ಒಂದು ಬ್ರಷ್ ಮುಖಾಂತರ ಪೇಂಟ್ ಮಾಡ್ಬೋದು. ನೆಕ್ಸ್ಟು ಕ್ಲೋನ್ ಸ್ಟ್ಯಾಂಪ್ ಟೂಲ್ ಅಂತ ಹೇಳ್ತೀವಿ. ಅಂದರೆ ಇನ್ ಕೇಸ್ ಏನೇನೋ ಒಂದು ಆಬ್ಜೆಕ್ಟ್ ಬೇಡ ಅಂದ್ಕೊಳ್ಳಿ, ಆ ಒಂದು ಬೇಡದೇ ಇರೋಂಥ ಪಾರ್ಟ್ನ ನೀವು ಕ್ಲೋನ್ ಮಾಡಿಬಿಡ್ಬೋದು, ಒಂದು ಅಳಿಸ್ಬಿಡ್ಬೋದು ಓವರಾಲ್ ಆ ಒಂದು ಪೋರ್ಷನ್ನ. ಇದ್ರ ಮೇಲೂ ಸ್ಪೆಸಿಫಿಕ್ ಒಂದು ಚಾಪ್ಟರ್ ಇದೆ, ಕವರ್ ಮಾಡ್ತೀನಿ. ನೆಕ್ಸ್ಟು ಎರೇಸ್ ಟೂಲ್ ಅಂತ ಇದೆ. ಯಾವುದೇ ಒಂದು ಆಬ್ಜೆಕ್ಟ್ ಇದ್ರೂ ನೀವು ಆ ಒಂದು ಎರೇಸ್ ಟೂಲ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಎರೇಸ್ ಮಾಡ್ಬೋದು. ಎರೇಸ್ ಮಾಡೋದಕ್ಕೆ ಎರೇಸ್ ಟೂಲ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಇದೊಂದು ರೋಟೋ ಬ್ರಷ್ ಟೂಲ್ ಅಂತ ಹೇಳ್ತೀವಿ. ಇದನ್ನು ಜಾಸ್ತಿ VFX ಅಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಒಂದು ವಿಡಿಯೋದಲ್ಲಿ
ಡಿಫ್ರೆಂಟಾಗಿ ನೀವು ಸ್ಪೆಸಿಫಿಕ್ ಪೋರ್ಷನ್ನ ರೋಟೋಸ್ಕೋಪ್ ಅಂದರೆ ಸಪ್ರೇಟ್ ಮಾಡೋದಕ್ಕೆ ಈ ಒಂದು ಟೂಲ್ನ ನಾವು ಯೂಸ್ ಮಾಡ್ತೀವಿ. ಇದ್ರ ಬಗ್ಗೆನೂ ಫರ್ದರ್ ಟಾಪಿಕ್ ಇದೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಇದು ಪಿನ್ ಐಕಾನ್ ಥರ ಕಾಣಿಸ್ತಾ ಇದೆಯಲ್ಲ, ಇದನ್ನ ಪಪೆಟ್ ಟೂಲ್ ಅಂತ ಹೇಳ್ತೀವಿ. ಹಳೆ ಕಾಲದಲ್ಲಿ ಕೈಯಲ್ಲೇನೆ ದಾರದ ಮುಖಾಂತರ ಬೊಂಬೆಗಳನ್ನ ಆಡಿಸೋರಲ್ಲ, ಅದೇ ರೀತಿ ಈ ಒಂದು ಪಪೆಟ್ ಟೂಲಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದು. ಒಂದೊಂದು ಪಾಯಿಂಟ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಆ್ಯನಿಮೇಟ್ ಮಾಡ್ಬೋದು. ಅದಕ್ಕೋಸ್ಕರ ಈ ಒಂದು ಪಪೆಟ್ ಟೂಲ್ನ ನಾವು ಯೂಸ್ ಮಾಡೋದು. ಇದ್ರ ಮೇಲೂ ಸ್ಪೆಸಿಫಿಕ್ಕಾಗಿ ಒಂದು ಸಪ್ರೇಟ್ ಟಾಪಿಕ್ ಇದೆ, ನಾನು ಕವರ್ ಮಾಡ್ತೀನಿ ಅಲ್ಲಿ. ನೆಕ್ಸ್ಟು ಇದು ಕಾಂಪೋಸಿಷನ್ ಅಂದರೆ ನಾನು ಹೇಳ್ದಂಗೆ ಕ್ಯಾನ್ವಸ್ ಅಂತ ಹೇಳ್ಬೋದು. ಓವರಾಲ್ ಒಂದು ದೊಡ್ಡ ಖಾಲಿ ಜಾಗ ಅಂತ ಹೇಳ್ಬೋದು. ಆ ಜಾಗನೇ ಕಾಂಪೋಸಿಷನ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟು ಲೇಯರ್ ಅಂತಿದೆ. ಇನ್ ಕೇಸ್ ನೀವು ರೋಟೋಸ್ಕೋಪಿಂಗ್, ಪಪೆಟ್ ಟೂಲ್ ಅಥವಾ ಏನೋ ಪೇಂಟ್ ಮಾಡಬೇಕಂದ್ರೆ ಅದನ್ನೆಲ್ಲನೂ ನೀವು ಕಂಪೋಸಿಷನ್ ಪ್ಯಾನಲ್ ಮಾಡೋಕ್ಕಾಗಲ್ಲ. ನೀವು ಲೇಯರ್ ಅಂತ ಏನಿದೆ ಒಂದು ಪ್ಯಾನಲ್, ಇದರಲ್ಲಿ ನೀವು ಮಾಡ್ಬೋದು. ಸೊ ಕಾಂಪೋಸಿಷನ್ ಪ್ಯಾನಲ್ಲೇ ಸೆಲೆಕ್ಟ್ ಮಾಡಿರೋಣ ಫಸ್ಟು ಇನಿಷಿಯಲಿ ನಾವು. ಆ್ಯಂಡ್ ಕೆಳಗಡೆ ಬಂದರೆ ಇವಾಗ ಕಾಂಪೋಸಿಷನ್ ಪ್ಯಾನಲಲ್ಲಿ ಇಲ್ಲಿ ರೈಟ್ ನಾವು ಇವಾಗ 50% ಇದೆ. ಇದನ್ನು ಫಿಟ್ ಕೊಟ್ಬಿಟ್ರೆ ಕಾಂಪೋಸಿಷನ್ ಸೈಜು ಫಿಟ್ ಆಗುತ್ತೆ. ಬೇರೆ ಏನೂ ಚೇಂಜಸ್ ಆಗ್ತಿಲ್ಲ, ಓನ್ಲಿ ನಿಮಗೆ ನೋಡೋ ರೀತಿ ಯಾವ ಒಂದು ಪರ್ಸೆಂಟೇಜಲ್ಲಿ ಇರಲಿ ಅಂತ ಇದು ಕೇಳ್ತಾ ಇರೋದು. ನಾನಿಲ್ಲಿ 50%ನ ಕೊಡ್ತೀನಿ. ಇನ್ ಕೇಸ್ ಝೂಮ್ ಇನ್ ಝೂಮ್ ಔಟ್ ಮಾಡಬೇಕಂದ್ರೆ ಅದು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ 50%ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಬರೋವಂಥದ್ದು ಇದು ರೆಸಲ್ಯೂಷನ್ ಅಂತ ಹೇಳ್ತೀವಿ. ರೈಟ್ ನಾವು ಇವಾಗ ಫುಲ್ ರೆಸಲ್ಯೂಷನಲ್ಲಿದೆ. ಫುಲ್ ಅಲ್ಟಿಮೇಟ್ಲಿ ಏನು ನಿಮಗೆ ಫೈನಲ್ ಔಟ್ಪುಟ್ ಕಾಣುತ್ತೋ ಆ ಒಂದು ರೆಸಲ್ಯೂಷನ್ ನೀವು ಎಡಿಟ್ ಮಾಡೋವಾಗ ಕೂಡ ಕಾಣುತ್ತೆ. ಇನ್ ಕೇಸ್ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಸ್ಲೋ ಆಗಿದೆ ಅಂತ ಹೇಳಿದ್ರೆ ನೀವು ಕ್ವಾರ್ಟರಲ್ಲಿ ಇಟ್ಕೊಬೋದು, ಥರ್ಡಲ್ಲಿ ಇಟ್ಕೊಬೋದು, ಹಾಫಲ್ಲಿ ಇಟ್ಕೊಬೋದು. ಅಂದರೆ ಒಂದು ಯೂಟ್ಯೂಬಲ್ಲಿ ರೆಸಲ್ಯೂಷನ್ಗಳಿರುತ್ತಲ್ಲ, ಡಿಪೆಂಡ್ಸ್ ಆನ್ ಯುವರ್ ಇಂಟರ್ನೆಟ್ ಸ್ಪೀಡ್, ಅದು ರೆಸಲ್ಯೂಷನ್ ಮ್ಯಾಚ್ ಆಗುತ್ತಲ್ಲ, ಹೈ ರೆಸಲ್ಯೂಷನ್ ನೋಡ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ಕಮ್ಮಿ ಇಂಟರ್ನೆಟ್ ಸ್ಪೀಡ್ ಇದ್ದರೆ ಲೋ ರೆಸಲ್ಯೂಷನಲ್ಲಿ ವಿಡಿಯೋ ಕಾಣುತ್ತಲ್ಲ, ಅದೇ ಥರ ಈಗ ನಿಮ್ಮ ಹತ್ರ ಹೈಯೆಸ್ಟ್ ಗ್ರಾಫಿಕ್ ಕಾರ್ಡ್ ಅಥವಾ CPU ಇದ್ದರೆ ಫುಲ್ ರೆಸಲ್ಯೂಷನ್ನ ಇಟ್ಕೊಳ್ಳಿ. ಇನ್ ಕೇಸ್ ಬೇಸಿಕ್ ಲ್ಯಾಪ್ಟಾಪ್ ಏನಾನ ಇದ್ದರೆ ಥರ್ಡಲ್ಲಿ ಇಟ್ಕೊಳ್ಳಿ. ಅದು ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಪ್ರಾಜೆಕ್ಟ್ ಮುಖಾಂತರ ನೀವು ಅದನ್ನು ಚೇಂಜ್ ಮಾಡ್ಕೊಬೋದು. ಇನ್ ಕೇಸ್ ಲ್ಯಾಗ್ ಆಗ್ತಿದೆ, ತುಂಬ ಎಡಿಟ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ನೀವು ಥರ್ಡಲ್ಲಿ ಇಟ್ಕೊಬೋದು, ಅದು ಕ್ವಾರ್ಟರಲ್ಲಿ ಇಟ್ಕೊಬೋದು. ನಾನು ಈ ಒಂದು ಲ್ಯಾಪ್ಟಾಪ್ ತಡೆಯುತ್ತೆ, ಸೊ ನಾನು ಅದಕ್ಕೆ ಫುಲ್ ರೆಸಲ್ಯೂಷನ್ನಲ್ಲಿ ಇಟ್ಕೊತೀನಿ. ಅದಾದಮೇಲೆ ಬರೋವಂಥದ್ದು ಇದಿಷ್ಟು ಕಾಂಪೋಸಿಟ್ ಮಾಡೋವಾಗ ನಮಗೆ ಯೂಸ್ ಮಾಡೋವಂಥ ಟೂಲ್ಗಳು. ಸದ್ಯಕ್ಕೆ ಇದನ್ನೇನು ಮುಟ್ಟೋದು ಬೇಡ. ನೆಕ್ಸ್ಟು ಇಲ್ಲಿ ನೋಡ್ಬೋದು ಇನ್ಫೋ ಅಂತಿದೆ. ಈ ಇನ್ಫೋ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ಓವರಾಲ್ ನಿಮ್ಮ ಪ್ರಾಜೆಕ್ಟ್ ಇನ್ಫಾರ್ಮೇಷನ್ ಏನಿದೆ ಅದು ಇಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇನ್ಫಾರ್ಮೇಷನ್ ಏನೇ ಇದ್ರೂ ಇಲ್ಲಿ ನೀವು ಚೆಕ್ ಮಾಡ್ಕೊಬೋದು. ಆ್ಯಂಡ್ ಆಲ್ಸೋ ಪ್ರತಿಯೊಂದು ಪ್ಯಾನಲಲ್ಲಿ ಈ ಒಂದು 3 ಡಾಟ್ ಏನಿದೆ ಆ ರೀತಿ ನಿಮಗೆ ಒಂದು ಐಕಾನ್ ಕ್ರಿಯೇಟ್ ಆಗಿರುತ್ತೆ. ಅದನ್ನು ಕ್ಲಿಕ್ ಮಾಡಿ ಈ ಪ್ಯಾನಲ್ ನಿಮಗೆ ಇನ್ ಕೇಸ್ ಬೇಡ ಅಂತ ಹೇಳಿದ್ರೆ ಕ್ಲೋಸ್ ಪ್ಯಾನಲ್ನ ಕ್ಲಿಕ್ ಮಾಡಿಬಿಟ್ರೆ ಆ ಪ್ಯಾನಲ್ ಹೊಟ್ಟೋಗ್ಬಿಡುತ್ತೆ. ಬಟ್ ಎಲ್ಲೂ ಹೋಗಿರಲ್ಲ. ಅಗೇನ್ ಆ ಪ್ಯಾನಲ್ ನಿಮ್ಗೆ ಬೇಕು ಅಂದರೆ ಇಲ್ಲಿ ವಿಂಡೋಸ್, ಇಲ್ಲಿ ನಾವು ಆವಾಗಲೇ ನಾವು ಕ್ಲೋಸ್ ಮಾಡಿದ್ದು ಇನ್ಫೋ ಅಲ್ವಾ, ಇಲ್ಲಿ ನೋಡಿ ಇನ್ಫೋ ಅಂತಿದೆ. ಇನ್ಫೋನ ಕ್ಲಿಕ್ ಮಾಡಿದ್ರೆ ಇನ್ಫೋ ಪ್ಯಾನಲ್ ಬಂದುಬಿಡುತ್ತೆ. ನೀವು ಜಾಸ್ತಿ ಯಾವ್ಯಾವ ಪ್ಯಾನಲ್ ಯೂಸ್ ಮಾಡ್ತೀರೋ ಅದನ್ನು ಮಾತ್ರ ಉಳಿಸ್ಕೊಂಡು ಮಿಕ್ಕಿರೋದನ್ನೆಲ್ಲ ನೀವು ಕ್ಲೋಸ್ ಮಾಡಿಬಿಡ್ಬೋದು. ಪ್ರತಿಯೊಂದು ಪ್ಯಾನಲ್ಗೂ ಆ ಒಂದು 3 ಡಾಟ್ ಇದೆ ನೋಡಿ, ಇನ್ಕ್ಲೂಡಿಂಗ್ ಪ್ರಾಜೆಕ್ಟ್ ಪ್ಯಾನಲಲ್ಲೂ ಇದೆ. ಸೊ ಈ ಒಂದು ಡಾಟ್ನ ಕ್ಲಿಕ್ ಮಾಡಿ 3 ಲೈನ್ನ ಏನಿದೆ ಅದನ್ನು ಕ್ಲಿಕ್ ಮಾಡಿ ಕ್ಲೋಸ್ ಮಾಡಿದ್ರೆ ಪ್ಯಾನಲ್ ಏನಿದೆ ಕ್ಲೋಸ್ ಆಗೋಗುತ್ತೆ. ನೆಕ್ಸ್ಟು ಇಲ್ಲಿ ರೈಟ್ ಸೈಡ್ ನೋಡ್ಬೋದು, ಇಲ್ಲಿ ಆಡಿಯೋ ಅಂತಿದೆ. ಆಡಿಯೋ ರಿಲೇಟೆಡ್ ಒಂದು ವೇವ್ಸ್ ಏನಿದೆ ಅದಷ್ಟು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಯಾವ ಡೆಸಿಬಲಲ್ಲಿ ಇರಬೇಕು ಆಡಿಯೋ ಕ್ವಾಲಿಟಿ ಅನ್ನೋದು ನಾವು ಈ ಒಂದು ಪ್ಯಾನಲ್ ಮುಖಾಂತರ ನಾವು ಡಿಸೈಡ್ ಮಾಡ್ಬೋದು. ನೆಕ್ಸ್ಟು ಇದು ಪ್ರಿವ್ಯೂ ಪ್ಯಾನಲ್ ಅಂತ ಹೇಳ್ತೀವಿ. ಒಂದು ವಿಡಿಯೋ ಪ್ರಿವ್ಯೂ ಆಗೋವಾಗ ಈ ಒಂದು ಪ್ಯಾನಲ್ನ ನಾವು ಯೂಸ್ ಮಾಡ್ತೀವಿ. ತುಂಬ ಏನು ಯೂಸ್ ಮಾಡಲ್ಲ ಈ ಪ್ರಿವ್ಯೂ ಪ್ಯಾನಲ್ನ. ಜಸ್ಟ್ ಪ್ಲೇ ಮಾಡೋದಕ್ಕೆ, ಪಾಸ್ ಮಾಡೋದಕ್ಕೆ, ಫ್ರೇಮ್ ಬೈ ಫ್ರೇಮ್ ಮುಂದೆ ಅಥವಾ ಹಿಂದೆ ಹೋಗೋದಕ್ಕೆ ಮಾತ್ರ ಈ ಒಂದು ಪ್ಯಾನಲ್ನ ಯೂಸ್ ಮಾಡೋದು. ನೆಕ್ಸ್ಟು ಎಫೆಕ್ಟ್ಸ್ ಆ್ಯಂಡ್ ಪ್ರೀಸೆಟ್ಸ್ ಪ್ಯಾನಲ್. ಇದೇ ಮೇನ್ ಪ್ಯಾನಲ್ ಇನ್ ಆಫ್ಟರ್ ಎಫೆಕ್ಟ್ಸ್ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಂದು ಎಫೆಕ್ಟ್ಸು, ಪ್ರತಿಯೊಂದು ಪ್ರೀಸೆಟ್ಸು, ಏನೇ ಒಂದು ಎಫೆಕ್ಟ್ಸ್ ಹಾಕಬೇಕಂದ್ರೂ ಈ ಒಂದು ಎಫೆಕ್ಟ್ಸ್ ಪ್ಯಾನಲಲ್ಲಿ ಇರುತ್ತೆ. ಸೊ ನೋಡ್ಬೋದು ಪ್ರತಿಯೊಂದು ವಿಷಯಕ್ಕೂ ಒಂದೊಂದು ಕ್ಯಾಟಗರಿ ಮಾಡಿಬಿಟ್ಟಿದೆ. ಆ್ಯನಿಮೇಷನ್ ಪ್ರೀಸೆಟ್ಸ್, 3D ಚಾನಲ್, ಆಡಿಯೋ, ಬ್ಲರ್ ಆ್ಯಂಡ್ ಶಾರ್ಪನ್. ಅಂದರೆ ಪ್ರತಿಯೊಂದು ಬ್ಲರ್ ಅಂತ ಏನಿದೆ ಅದ್ರೊಳಗೆ ಹೋದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲರ್ಗಳಿರುತ್ತೆ. ಆ ಬ್ಲರ್ನ ಯೂಸ್ ಮಾಡಿಕೊಂಡು ನಾವು ಯುಟಿಲೈಸ್ ಮಾಡ್ಕೊಬೋದು. ಸೊ ಪ್ರತಿಯೊಂದು ಎಫೆಕ್ಟ್ಸ್ ಆಗಿರ್ಬೋದು, ಪ್ರೀಸೆಟ್ಸ್ ಆಗಿರ್ಬೋದು ಈ ಒಂದು ಪ್ಯಾನಲಲ್ಲಿ ಸಪ್ರೇಟಾಗಿ ಸೆಗ್ರಿಗೇಟ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ಕೊಬೋದು. ನೆಕ್ಸ್ಟು ಅಲೈನ್ ಅಂತಿದೆ. ಈ ಒಂದು ಪ್ಯಾನಲ್ ಜಾಸ್ತಿ ಮೋಷನ್ ಗ್ರಾಫಿಕ್ಸ್ನ ನಾವು ಮಾಡೋವಾಗ ಯೂಸ್ ಆಗುತ್ತೆ. ಕೆಲವೊಂದು ಸರಿ ಹೇಳ್ತಾರೆ ಸ್ಪೆಸಿಫಿಕ್ಕಾಗಿ ಸೆಂಟರ್ ಅಲೈನ್ ಮಾಡಿ ಅಂತ. ಅಂದರೆ
ಕರೆಕ್ಟಾಗಿ ಸೆಂಟರಲ್ಲಿ ಇರಬೇಕು ಕಾಂಪೋಸಿಷನಲ್ಲಿ, ಅಥವಾ 1/3 ಅಲೈನ್ ಮಾಡಿ ಅಂತಾರೆ. ಅಂದರೆ 1/3 ಇರಬೇಕು, ಒಂದು ಭಾಗದಲ್ಲಿ 1/3 ಆಫ್ ಲೆಫ್ಟ್ 1/3 ಆಫ್ ರೈಟ್ ಅಂತ ಹೇಳ್ತಾರೆ. ಅದಾದಮೇಲೆ ಟ್ರ್ಯಾಕರ್ ಅಂತಿದೆ. ಇಲ್ಲಿ ನೋಡ್ಬೋದು ಟ್ರ್ಯಾಕಲ್ಲಿ ಸದ್ಯಕ್ಕೆ ಡಿಸೇಬಲ್ ಆಗಿದೆ, ಯಾಕಂದರೆ ನಾವು ಯಾವುದೇ ರೀತಿಯಾದ ವಿಡಿಯೋನ ಇಂಪೋರ್ಟ್ ಮಾಡಿಲ್ವಲ್ಲ, ಅದಕ್ಕೋಸ್ಕರ ಈ ಟ್ರ್ಯಾಕರ್ ಪ್ಯಾನಲ್ ಡಿಸೇಬಲ್ ಆಗಿದೆ. ಇನ್ ಕೇಸ್ ವಿಡಿಯೋಸ್ಗಳನ್ನ ಇಂಪೋರ್ಟ್ ಮಾಡಿದ್ರೆ ಎನೇಬಲ್ ಆಗುತ್ತೆ. ಇದ್ರದ್ದು ಸಪ್ರೇಟಾಗಿ ಚಾಪ್ಟರ್ ಇದೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಟ್ರ್ಯಾಕಿಂಗ್ ಹೆಂಗೆ ಅಂತ. ನೆಕ್ಸ್ಟು ಕಂಟೆಂಟ್ ಅವೇರ್ ಫಿಲ್ ಅಂತಿದೆ. ಅಂದರೆ ಒಂದು ವಿಡಿಯೋದಲ್ಲಿ ಅಥವಾ ಫೋಟೋದಲ್ಲಿ ನಿಮಗೆ ಬೇಡದೇ ಇರೋವಂಥ ಆಬ್ಜೆಕ್ಟ್ ಏನೇ ಇದ್ರೂ ನೀವು ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಡ್ಬೋದು. ಅದ್ರ ಸುಳಿವೇ ಇಲ್ದಿರಂಗೆ ನೀವು ರಿಮೂವ್ ಮಾಡಿಬಿಡ್ಬೋದು. ಇದನ್ನೇ ಕಂಟೆಂಟ್ ಅವೇರ್ ಫಿಲ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆನೂ ಫರ್ದರ್ ಚಾಪ್ಟರ್ ಇದೆ. ಆ್ಯಂಡ್ ಬ್ರಷಸ್, ನಾನು ಹೇಳಿದ್ನಲ್ಲ, ಇಲ್ಲಿ ಬ್ರಷ್ ಟೂಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಹಲವಾರು ಬ್ರಷ್ಗಳಿದೆ. ಇದು ಫೆದರ್ ಬ್ರಷ್ ಅಂತ ಹೇಳ್ತೀವಿ, ಸಾಫ್ಟ್ ರೌಂಡ್ ಬ್ರಷ್ ಅಂತ ಹೇಳ್ತೀವಿ, ಹಾರ್ಡ್ ರೌಂಡ್ ಬ್ರಷ್ ಅಂತ ಹೇಳ್ತೀವಿ ಇದನ್ನು. ಸೊ ನಿಮ್ಮ ಬ್ರಷ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದಷ್ಟನ್ನು ನೀವು ಇಲ್ಲಿ ಚೇಂಜಸ್ ಮಾಡ್ಕೊಬೋದು. ನೆಕ್ಸ್ಟ್ ಪೇಂಟ್, ಇದರಲ್ಲಿ ಕೂಡ ನೀವು ನಿಮಗೆ ಬೇಕಾಗಿರೋವಂಥ ಕಲರ್ ಆಗಿರ್ಬೋದು, ಒಂದು ಒಪ್ಯಾಸಿಟಿ ಆಗಿರ್ಬೋದು, ಫ್ಲೋ ಆಗಿರ್ಬೋದು, ಎಲ್ಲನೂ ನೀವು ಇಲ್ಲಿ ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟು ಇನ್ಫಾರ್ಮ್ ಪ್ಯಾನಲ್ ನಾನು ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇದನ್ನು ಕ್ಲೋಸ್ ಮಾಡಿದ್ದೆ. ಸೊ ಇದಿಷ್ಟು ಆಫ್ಟರ್ ಎಫೆಕ್ಟ್ಸಲ್ಲಿ ಇರೋವಂಥ ಮೇಯ್ನ್ ಪ್ಯಾನಲ್ಗಳು. ಸದ್ಯಕ್ಕೆ ಇಲ್ಲಿರೋವಂಥ ಎಲ್ಲ ಪ್ಯಾನಲ್ಗಳದ್ದು ಓವರ್ ವ್ಯೂನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಫರ್ದರು ಪ್ರತಿಯೊಂದು ಪ್ಯಾನಲ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಒಂದೊಂದೇ ಕಂಟೆಂಟ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗೋಣ.